بالله من الشيطان الرجيم بسم الله الرحمن الرحيم ನನ್ನ ಪ್ರೀತಿಯ ಸಹೋದರಿ ಹಾಗೂ ತೀರ್ಪುಗಾಗಳೆ ಹಾಗೂ ಉಸ್ತಾದುಗಳೇ ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ನಾನು ಈ ವೇದಿಕೆಯಲ್ಲಿ ನನ್ನ ವಿಷಯ ಆಗಿದೆ ಪರ್ಷಿಯಾ ಎಂಬ ಪ್ರಾಚೀನ ದೇಶ, ಪ್ರಾಚೀನ ಪ್ರದೇಶ ಬಗ್ಗೆ ಒಂದೆರಡು ಮಾತನಾಡಲಿಕ್ಕೆ ಬಂದಿದ್ದೀನಿ. ಪರ್ಷಿಯಾ ಅಥವಾ ಇರಾನ್ ಭಾರತದ ಪಶ್ಚಿಮ ಭಾಗದಲ್ಲಿ ಇದ್ದ ಒಂದು ಪ್ರಾಚೀನ ಸಾಮ್ರಾಜ್ಯವಾಗಿತ್ತು. ಆ ಸಾಮ್ರಾಜ್ಯವು ಸೈರಸ್ ದ ಗ್ರೇಟ್ ಎಂಬ ರಾಜನಿಂದ ಆರಂಭವಾಯಿತು. ಆ ಸಾಮ್ರಾಜ್ಯವು ಶಕ್ತಿಶಾಲಿ ಸಾಮ್ರಾಜ್ಯಗಳಲ್ಲಿ ಒಂದುಗೂಡಲಾಗಿತ್ತು. ಅದೇ ತರ ಎರಡು ವರ್ಷಗಳಿಗೆ 40 ದಶಲಕ್ಷ ಜನರಿಗೆ ಆ ದೇಶವು ಆ ಸಾಮ್ರಾಜ್ಯ ಆಳಬೇಕಾಗಿತ್ತು. ಅದೇ ತರ ಪರ್ಷಿಯಾ ಆ ಕಾಲದಲ್ಲಿ ಇರಾನ್ ಎಂಬ ತಿಳಿದ ದೇಶವಾಗಿರಲಿಲ್ಲ. ಅದು ಪ್ರಾಚೀನ ಪರ್ಷಿಯನವರು ಪಾರಸ್ ಎಂಬ ತಿಳಿದಿದ್ದರು. ಅದು ಪರ್ಷಿಯಾದ ಕೊಳಿಗೆ ಪಕ್ಕದಲ್ಲಿ ಇದ್ದ ಒಂದು ಸಣ್ಣ ಪ್ರದೇಶವಾಗಿತ್ತು. ಅದು ಪ್ರಾಚೀನ ಆಧುನಿಕ ಪರ್ಷಿಯನವರು ಅದಕ್ಕೆ ಫಾರ್ಸಿ ಅಥವಾ ಫಾರ್ಸಿಸ್ತಾನ್ ಎಂಬುದು ಕರೆಯುತ್ತಿದ್ದರು. ಅದೇ ತರ ಹೆಚ್ಚು ಕಡಿಮೆ ಸಂಪೂರ್ಣವಾಗಿ ಪರ್ವತಗಳು ಮತ್ತು ಮರುಭೂಮಿಗಳ ಹಾಗೂ ನದಿಗಳ ಇಲ್ಲದೆ ಬರಡಾಗಿತ್ತು. ಅದೇ ತರ ಅದು ಹೆಚ್ಚು ಚಳಿ ಹಾಗೂ ಬಿಸಿಲಿನಿಂದಾಗಿ ಅದರ ಜನ ದಶಲಕ್ಷ ದೇಶವಾಸಿಗಳು ವ್ಯಾಪಾರ ಅದೇ ತರ ಗೆಲ್ಲುವುಗಳಿಗಾಗಿ ಹೊರಗಿನಿಂದ ಬರುತ್ತಿದ್ದಂತಹ ಕೊಡಗಿನಲ್ಲಿ ಬದುಕಬೇಕಾಗಿತ್ತು. ಪರ್ಷಿಯನ್ ಇತಿಹಾಸದಲ್ಲಿ ಅನೇಕ ಭಾಷೆಯು ಬೆಳಕವಾಗಿದೆ. ಆ ಪ್ರಾಚೀನ ಪರ್ಷಿಯನ್ನು ಸಂಸ್ಕೃತಿಗೆ ಎಷ್ಟು ಹತ್ತಿರವಾಗಿದ್ದರೆ ಎಂದರೆ ಒಂದು ಕಾಲದಲ್ಲಿ ಅವೆರಡು ಒಂದೇ ಪ್ರಾಚೀನ ಭಾಷೆದ ಉಪಭಾಷೆವಾಗಿತ್ತು. ಅದೇ ತರ ಯಾವುದಾದರೆ ಯುದ್ಧಗಳ ಘೋಷಣವಾದರೆ ಅಲ್ಲಿ ಇರುವ 15ರಿಂದ 50 ವಯಸ್ಸಿನ ಗಂಡಸಿಗಳು ತನ್ನ ಹೆಸರನ್ನು ಆ ಯುದ್ಧಕ್ಕೆ ಕೊಡಬೇಕಾಗಿತ್ತು. ಅದೇ ತರ ಒಂದು 3 ಮಕ್ಕಳಿನ ತಂದೆಯು ತನ್ನ 2 ಮಕ್ಕಳಿಗೆ ಯುದ್ಧಕ್ಕೆ ಕಳಿಸಿ ಒಂದೇ ಮಗನಿಗೆ ನಿವೇದನೆ ಕೇಳಿದಾಗ ಡೇರಿಯಸ್ ಎಂಬ ರಾಜ್ಯವು ಆ 3 ಮಕ್ಕಳನ್ನು ಗೆಲ್ಲಿಸುತ್ತಾನೆ. ಅದೇ ತರ ಒಂದು ತಂದೆಯು ತನ್ನ 4 ಮಕ್ಕಳನ್ನು ಯುದ್ಧಕ್ಕೆ ಕಳಿಸಿ 5ನೇ ಮಗನಿಗೆ ನಿವೇದನೆ ಕೇಳಿದಾಗ ಆ ರಾಜ್ಯವು ಆ ಡೇರಿಯಸ್ ಎಂಬ ರಾಜ್ಯವು ಆ 5ನೇ ಮಗನ ದೇಹವನ್ನು ಅರ್ಧ ಕತ್ತರಿಸಿ ಸೈನ್ಯ ಹೋಗುವ ದಾರಿಯಲ್ಲಿ ನೇತು ಹಾಕುತ್ತಾನೆ. ಅದೇ ತರ ಲಂಚ ತೆಗೆದುಕೊಳ್ಳುವುದು ಹಾಗೂ ಕೊಡುವುದು ಮರಣದಂಡನೆಯನ್ನು ಕೊಡುತ್ತಾ ಇದ್ದರು. ಅದೇ ತರ ಅವರು ಸಣ್ಣ ಶಿಕ್ಷಣಗಳಿಗೆ ಕುದುರೆಯ ಚಾಟಿಯಿಂದ 5ರಿಂದ 500 ಏಟನ್ನು ಕೊಡುತ್ತಿದ್ದರು. ಅದೇ ತರ ಡೇರಿಯಸ್ ಎಂಬ ಕಾಲದಲ್ಲಿ ಪ್ರಾಚೀನ ಪರ್ಷಿಯನ್ನು ಅತ್ಯಂತ ವಿಸ್ತಾರವಾಗಿತ್ತು. ಈಜಿಪ್ಟ್, ಪ್ಯಾಲೆಸ್ತೈನ್, ಸಿರಿಯಾ, ಪೀಜಿಯಾ, ಯೋನಿಯಾ, ಕಪಡೋಷಿಯಾ, ಸೆಲೆಸಿಲಿಯಾ, ಅರಮೇನಿಯಾ, ಪ್ಯಾಲೆಸ್ತೈನ್, ಆಫ್ಘಾನಿಸ್ತಾನ್, ಬಲೂಚಿಸ್ತಾನ್ ಎಂಬ 20 ಪ್ರಾಂತಗಳ ಬೆಳಕವಾಗಿತ್ತು. ಅದೇ ತರ ನಮ್ಮ ನಬಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಕಾಲದಲ್ಲಿ ಪ್ರಾಚೀನ ಪರ್ಷಿಯವು ಅತ್ಯಂತ ಶಕ್ತಿಶಾಲಿ ಸಾಮ್ರಾಜ್ಯವಾಗಿತ್ತು. ಅದಾದ ಮೇಲೆ ಉಮರ್ ರದಿಯಲ್ಲಾಹು ತಆಲಾ ಅನ್ಹು ನೇತೃತ್ವದಲ್ಲಿ ಆ ಬ್ಯಾಟಲ್ ಆಫ್ ಕದಸಿಯಾ ಹಾಗೂ ನವದೇನಿಯಾ ಎಂಬ ಯುದ್ಧಗಳಲ್ಲಿ ಆ ಪ್ರಾಚೀನ ಪರ್ಷಿಯನ್ನು ಮುಕ್ತಾಯಗೊಳ್ಳಲಾಗಿತ್ತು ಎಂದು ಹೇಳುತ್ತಾ ನನ್ನ ಮಾತಿಗೆ ಕಡಿವಾಣ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. الحمد لله رب العالمين. الصلاة والسلام على سيد الأنبياء والمرسلين وعلى آله وأصحابه أجمعين. أما بعد بسم الله الرحمن الرحيم. ಪ್ರೀತಿಯ ಸನ್ಮಿತ್ರರೇ ಹಾಗೂ ನನ್ನ ಪ್ರೀತಿಯ ತೀರ್ಪುಗಾರರೇ ಹಾಗೂ ಗುರುಗಳೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನಾನು ಇಂದು ನಿಮ್ಮ ಮುಂದೆ ಬಂದಿರೋದು ಮಾತನಾಡಲು ಬೇಕಾಗಿ
ಮಾನವ ಇತಿಹಾಸದ ಅತ್ಯಂತ ಪ್ರಾಚೀನ ಮತ್ತು ಶ್ರೇಷ್ಠ ನಾಗರಿಕತೆಗಳಲ್ಲಿ ಒಂದಾದ ನಾಗರಿಕತೆ ಈಜಿಪ್ಷಿಯನ್ ನಾಗರಿಕತೆ. ಈ ನಾಗರಿಕತೆಯು ಸಾವಿರಾರು ವರ್ಷಗಳ ಹಿಂದೆ ಹುಟ್ಟಿ ಬಂದಿತ್ತು. ಆದರೆ ಇಂದಿಗೂ ಕೂಡ ಈ ನಾಗರಿಕತೆಯು ತನ್ನ ಮಮಿಗಳ ಮೂಲಕ, ತನ್ನ ಸ್ಮಾರಕಗಳ ಮೂಲಕ, ಪೌರಾಣಿಕ ಕಥೆಗಳ ಮೂಲಕ ಇಂದಿಗೂ ಕೂಡ ಜೀವಂತ ಸಾಕ್ಷಿಯಾಗಿ ನಮ್ಮ ಮುಂದೆ ನಿಂತಿದೆ. ಹೌದು ಸ್ನೇಹಿತರೆ, ಈ ನದಿಯು, ಈ ನಾಗರಿಕತೆಯು ಒಂದು ನದಿಯ ಹತ್ತಿರ ಹುಟ್ಟಿ ಬಂದಿತ್ತು. ಆ ನೈಲ್ ನದಿ ಅಂದರೆ ಆ ನೈಲ್ ನದಿಯ ತೀರದಲ್ಲಿ ಸುಮಾರು 5,000 ವರ್ಷಗಳ ಹಿಂದೆ ಹುಟ್ಟಿ ಬಂದಿತು ಈ ನಾಗರಿಕತೆ. ಈ ನಾಗರಿಕತೆಯು ಸಾಮಾನ್ಯ ನಾಗರಿಕತೆ ಅಂತ ಇಲ್ಲ. ಈ ನಾಗರಿಕತೆಯ ಜನರು ಶ್ರಮ, ನೀರು, ಮಣ್ಣು ಎಲ್ಲವನ್ನು ಒಟ್ಟುಗೂಡಿಸಿ ಒಂದು ಕಲಾತ್ಮಕ ಸಮಾಜವನ್ನು ನಿರ್ಮಿಸಿದರು. ಅದೇ ಆಗಿದೆ ಈ ನಾಗರಿಕತೆಯ ಇಂದಿಗೂ ಕೂಡ ನೆನಪಿಟ್ಟುಕೊಳ್ಳುವ ಒಂದು ನಮಗೆ ದೃಶ್ಯ ಕೊಡುವಂತಹ ಸಾಮರ್ಥ್ಯ. ಹೌದು ಸ್ನೇಹಿತರೆ, ಇಲ್ಲಿಯ ರಾಜರು ಅಂದರೆ ಆ ದೇಶದ ಹೃದಯ ಅಂದರೆ ಫಿರೌನ್ಗಳು ಕೇಳಿದಿರಲ್ಲ. ಈ ಫಿರೌನ್ಗಳು ಯಾರು? ಅವರು ಸಾಮಾನ್ಯ ಜನರಲ್ಲ. ಅಲ್ಲಿಯ ಜನರ ಕಣ್ಣಿನಲ್ಲಿ ಅವರು ಜೀವಂತ ದೈವಿಯಾಗಿ ನಿಂತಿದ್ದರು. ಅಂದರೆ ಅವರ ಮಾತೆ ವಿಧಿ, ಅವರ ಆದೇಶ ಎಂದಾಗಿ. ಹೌದು ಸ್ನೇಹಿತರೆ, ಇದೆಲ್ಲ ಸಾಮಾನ್ಯವಲ್ಲ. ಅವರು ಕೆಲವು ಬಹುದೇವಕ ಆರಾಧಕರಾಗಿದ್ದರು. ರಾ ಮತ್ತು ಎಸಿರಿಸ್ ಎಂಬಂತಹ ದೇವರನ್ನು ಅವರು ಪೂಜಿಸಿದರು. ಅವರು ಸುಮಾರು ಹಲವು ಕೊಡುಗೆಗಳನ್ನು ಕೊಟ್ಟಿದ್ದರು. ಈ ಭೂಮಿ ಶಾಂತವಾಗಿದ್ದಾಗ ಆಗ ಅವರು ಬರಹವನ್ನು ಬರೆದರು. ಬರಹ ಅಕ್ಷರಗಳ ಮೂಲಕ ಅಲ್ಲ, ಬರೆದಿದ್ದು ಬರಹ ಚಿತ್ರಗಳ ಮೂಲಕ. ಈ ಚಿತ್ರಗಳು ಮೌನವಾಗಿತ್ತು. ಮಾತ್ರ ಸುಮಾರು 1000 ವರ್ಷಗಳ ಹಿಂದೆ ರೋಸಿಯ ಸ್ಟೋನ್ ಕಂಡು ಹಿಡಿತು. ಆ ರೋಸಿಯ ಸ್ಟೋನ್ ಮತ್ತೆ ನಮಗೆ ಈ ಚಿತ್ರಗಳನ್ನು ಮಾತನ್ನು ಕೇಳಿಸಿತು. ಈ ಚಿತ್ರಗಳು ಮೌನವಾದಾಗ ಹೇಗೆ ಇದ್ದವು ಹಾಗೆ ಇರಲಿಲ್ಲ. ಅದು ಮತ್ತೆ ಮಾತನಾಡಲು ಶುರು ಮಾಡಿತು. ಆ ಮಾತೆ ಆಗಿದೆ ಈ ಜನತೆಯ. ಹೌದು ಸ್ನೇಹಿತರೆ, ನಾನು ನನ್ನ ಈಗ ಮಾತನ್ನು ಮುಗಿಸುತ್ತೇನೆ. ಈ ನಾಗರಿಕತೆಯು ಹಲವು ಸುಮಾರು ಎಷ್ಟೋ ನಾವು ಲೆಕ್ಕ ಮಾಡದೆ ಇಲ್ಲದಂತಹ ಕೊಡುಗೆಗಳನ್ನು ಕೊಟ್ಟಿದೆ. ಅದರಲ್ಲಿ ಸುಮಾರಾಗಿದೆ ಅಂದರೆ ಕೋನಗಳು, ಸೂರ್ಯನ ಬಿಂಬದಿಂದ ಆ ಪಿರಮಿಡ್ಗಳ ಕೋನಗಳು ಕರೆಕ್ಟ್ ಆಗಿ ಸೂರ್ಯನ ಪ್ರಕಾಶಕ್ಕೆ ಒಂದು ಆಂಗಲ್ ಅನ್ನು ಕೊಡುತ್ತದೆ. ಆ ಕಾಲದಲ್ಲಿ ಯಾವುದೇ ನನ್ನ ಮಾತಿಗೆ ವಿರಾಮ. ಆಖಿರ್ ದಾವಾನ್. ನೆಕ್ಸ್ಟ್ ಜೀಮ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಪ್ರೀತಿಯ ಸ್ನೇಹಿತರೆ, ಒಂದು ಕ್ಷಣ ಕಣ್ಣ ಮುಚ್ಚಿ ಕಲ್ಪನೆ ಮಾಡಿಕೊಳ್ಳಿ. 1348 ವರ್ಷಗಳ ಹಿಂದೆ ಸೂರ್ಯನು ಅಸ್ತಮಿಸುತ್ತಿದ್ದಾನೆ ಮೆಡಿಟೇರಿಯನ್ ಸಮುದ್ರದಲ್ಲಿ. ಈ ಸಮುದ್ರದ ತೀರದಲ್ಲಿ ಬಿಳಿ ಕಲ್ಲಿನಲ್ಲಿ ಕಟ್ಟಿದಂತಹ ದೇವಾಲಯಗಳು. ಈ ಕಡೆ ನೋಡಿದರೆ ತತ್ವಶಾಸ್ತ್ರದ ಬಗ್ಗೆ ಚರ್ಚಿಸುತ್ತಿರುವಂತಹ ನಗರ ಅದೇ ಅಥೆನ್ಸ್, ಗ್ರೀಕ್ ಸಾಮ್ರಾಜ್ಯ. ಈ ಗ್ರೀಕ್ ಸಾಮ್ರಾಜ್ಯ ಕುರಿತು 2 ಮಾತುಗಳನ್ನಾಡಲು ಸಂಕ್ಷಿಪ್ತವಾಗಿ ಚಿಕ್ಕ ರೂಪದಲ್ಲಿ ಹೇಳಲು ಇಚ್ಛಿಸುತ್ತೇನೆ. ಅಲ್ಲಾಹು ತೌಫೀಕ್ ನೀಡಲಿ. ಪ್ರೀತಿಯ ಸ್ನೇಹಿತರೆ, ಗ್ರೀಕ್ ಸಾಮ್ರಾಜ್ಯ ಸುಮಾರು ಕ್ರಿಸ್ತಶಕ ಪೂರ್ವ 800ರಲ್ಲಿ ರೂಪುಗೊಂಡಿತು. ಆದರೆ ಇದು ಮೊದಲು ಸಾಮ್ರಾಜ್ಯವಾಗಿರಲಿಲ್ಲ. ಈ ಸಾಮ್ರಾಜ್ಯದ ಬದಲಾಗಿ ಇದು ರಾಜ್ಯಗಳಾಗಿತ್ತು. ಉದಾಹರಣೆಗೆ ಅಥೆನ್ಸ್ ರಾಜ್ಯ ಅಥವಾ ಥೀಬ್ಸ್ ರಾಜ್ಯ ಅಥವಾ ಸ್ಪಾಟ ರಾಜ್ಯ ಮುಂತಾದ ರಾಜ್ಯಗಳಾಗಿದ್ದವು. ನಂತರ ಯಾವಾಗ ಕ್ರಿಸ್ತಶಕ ಪೂರ್ವ 338ರಲ್ಲಿ ಮೆಸಿಡೋನಿಯಾ ಫಿಲಿಪ್ II ಬಂದನು, ಆಗ ಅವನು ಯುದ್ಧ ಮಾಡಿ ಅದನ್ನೆಲ್ಲ ಒಂದು ಮಾಡಿಸಿ ಗ್ರೀಕ್ ಸಾಮ್ರಾಜ್ಯವನ್ನು ಮಾಡಿದನು. ಇಲ್ಲಿಗೆ ಇದು ಗ್ರೀಕ್ ಸಾಮ್ರಾಜ್ಯ ರೂಪುಗೊಂಡದ್ದು.
ನಂತರ ಈ ಗ್ರೀಕ್ ಸಾಮ್ರಾಜ್ಯದವರು ಹಲವಾರು ವಿಶ್ವಕ್ಕೆ ಕೊಡುಗೆಗಳನ್ನು ನೀಡಿದ್ದಾರೆ. ಅದರಲ್ಲಿ ಪ್ರಧಾನವಾದ ಕೊಡುಗೆ ಎಂದರೆ ಒಂದನೇದು ತತ್ವಜ್ಞಾನದ ಕೊಡುಗೆ, ಎರಡನೇದು ಪ್ರಜಾಪ್ರಭುತ್ವದ ಕೊಡುಗೆ, ಮೂರನೇದು ವಿಜ್ಞಾನ ಗಣಿತದ ಕೊಡುಗೆ. ಮೊದಲನೇದಾಗಿ ತತ್ವಜ್ಞಾನದ ಕೊಡುಗೆ. ಈ ತತ್ವಜ್ಞಾನದ ಕೊಡುಗೆ ಎಂಬುದು ಇವರು ಇಲ್ಲ, ಆದರೂ ಇವರ ಚಿಂತನೆಗಳು ಇಂದಿಗೂ ಎಲ್ಲಾ ವಿಶ್ವವಿದ್ಯಾನಿಲಯಗಳಲ್ಲೂ ಚರ್ಚಿಸುತ್ತಿದೆ. ಉದಾಹರಣೆಗೆ ಅರಿಸ್ಟೋಟಲ್, ಎರಡನೇದು ಪ್ಲೇಟೋ, ಮೂರನೇದು ಸಾಕ್ರೆಟಿಸ್. ಇವರ ಜನ್ಮ ತಾಳಿದ ನಾಡೇ ಗ್ರೀಕ್. ಈಗ ನಾವು ನೋಡ್ತಿರುವ ನಮ್ಮ ಕಾದಿಸದಲ್ಲಿ ನೋಡ್ತಾ ಇದ್ರೆ ನಮ್ಮ ಎಲ್ಲಾ ಇಸ್ಲಾಮಿಕ್ ಸಂಸ್ಥೆಗಳಲ್ಲಿ ಉದಾಹರಣೆಗೆ ಮಂತಿಕ್ ಆಗಿರಲಿ, ಕುತುಬಿ ಆಗಿರಲಿ, ಮುಲ್ಲಾ ಹಸನ್ ಆಗಿರಲಿ, ಇದರ ಮೂಲ ಯಾವುದಂತ ನೋಡಿದ್ರೆ ಅದು ಗ್ರೀಕ್ ಸಾಮ್ರಾಜ್ಯಕ್ಕೆ ಹೋಗ್ತದೆ. ಅದೇ ರೀತಿ ಎರಡನೇ ಕೊಡುಗೆ ಏನೆಂದರೆ ಪ್ರಜಾಪ್ರಭುತ್ವದ ಕೊಡುಗೆ. ಈಗ ನಮ್ಮ ದೇಶ ಯಾವುದಂತ ಕೇಳಿದರೆ ಪ್ರಜಾಪ್ರಭುತ್ವದ ದೇಶ ಅಂತ ಹೇಳ್ತೇವೆ. ಈ ಪ್ರಜಾಪ್ರಭುತ್ವ ಎಂಬ ರಾಜಕಾರಣ ಎಲ್ಲಿಂದ ಹುಟ್ಟಿದ್ದು? ಇದು ಗ್ರೀಕ್ ಸಾಮ್ರಾಜ್ಯದಲ್ಲೇ ಹುಟ್ಟಿದ್ದು. ಇದರ ಮೂಲವನ್ನು ನೋಡಿದರೆ ಗ್ರೀಕ್ ಸಾಮ್ರಾಜ್ಯವೇ ಆಗುತ್ತದೆ. ಮೂರನೇ ಕೊಡುಗೆ ಅಂದರೆ ವಿಜ್ಞಾನ ಮತ್ತು ಗಣಿತದ ಕೊಡುಗೆ. ಪ್ರೀತಿಯ ಸ್ನೇಹಿತರೆ, ನಾವು 10ನೇ ತರಗತಿಯಲ್ಲಿ ಕಲಿಯುತ್ತಿರುವಾಗ ಟೀಚರ್ಸ್ ಒಂದು ಹೇಳ್ತಾ ಇದ್ರು, ಪೈಥಾಗೋರಸ್ ಥಿಯರಂ ಕಲಿಯಿರಿ, ಪೈಥಾಗೋರಸ್ ಥಿಯರಂ ಕಲಿಯಿರಿ. ಈ ಪೈಥಾಗೋರಸ್ ಅಂದ್ರೆ ಎಂತ? ಒಂದು ವಿಜ್ಞಾನಿ ಹೆಸರಾಗಿದೆ ಪೈಥಾಗೋರಸ್ ಥಿಯರಂ ಎಂಬುದು. ಈ ಪೈಥಾಗೋರಸ್ ಆಗಿರಲಿ, ಆರ್ಕಿಟೆಕ್ಚರ್ ಆಗಿರಲಿ, ಹಿಪ್ಪೋಕ್ರೇಟಿಸ್ ಆಗಿರಲಿ, ಇವರ ಒಂದು ತತ್ವಜ್ಞಾನಿಗಳ ಒಂದು ಹೆಸರು. ಇವರದ್ದು ಇಂದಿಗೂ ನಮ್ಮ ವಿಶ್ವವಿದ್ಯಾನಿಲಯಗಳಲ್ಲಿ ಆಗಲಿ, ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಇಂದಿಗೂ ಇದು ಕಲಿತಾ ಇದ್ದೇವೆ. ಆದರೆ ಇಲ್ಲಿಯ ಅತ್ಯಂತ ಅಚ್ಚರಿಯಾದ ವಿಷಯವೇನೆಂದರೆ ರೋಮಾಂಚನಕ ಅಧ್ಯಾಯವೊಂದು ಕ್ರಿಸ್ತಶಕ ಪೂರ್ವ 330ರಲ್ಲಿ ನಡೆಯಿತು. ಅದೇನೆಂದರೆ ಕೇವಲ ಉದಾಹರಣೆಗೆ ನನ್ನಾಗಿರಂತಹ ಯುವಕ ಕೇವಲ 20ನೇ ವಯಸ್ಸಿನಲ್ಲಿ ಸಿಂಹಾಸನಕ್ಕೆ ತಲುಪುತ್ತಾನೆ. ರಾಜಕಾರಣಿಗೆ ಕೇವಲ 20 ವಯಸ್ಸಿನಲ್ಲಿ ಸಿಂಹಾಸನಕ್ಕೆ ತಲುಪುತ್ತಾನೆ. ಅದು ಯಾರು? ದ ಗ್ರೇಟ್ ಅಲೆಕ್ಸಾಂಡರ್. ಇವನ ಕನಸು ಒಂದು ದೇಶವಲ್ಲ, ಇದರ ಬದಲಿಗಾಗಿ ಇವನ ಕನಸು ಎಂದರೆ ಇಡೀ ವಿಶ್ವವನ್ನು ಗೆಲ್ಲುವುದಾಗಿದೆ ಇವನ ಕನಸು. ಇವನು ಕೇವಲ 13 ವರ್ಷಗಳಲ್ಲಿ ನಾವು ಇಂದಿನ ಈಜಿಪ್ಟ್ ಆಗಿರಲಿ, ಪಾರ್ಶಿಯಾವಾಗಿರಲಿ, ನಮ್ಮ ಭಾರತದಲ್ಲಿಯೂ ಧ್ವಜವನ್ನು ಹಾರಿಸಿದ್ದಾನೆ. ಎಂತಹ ಒಂದು ಯುವಕ ರಾಜನಾಗಿರಬಹುದು. ಆದರೆ ಇವನ ವಿಷಯ ಏನಂದ್ರೆ ಇವನು ಕೇವಲ 32 ವಯಸ್ಸಿನಲ್ಲಿ ಇವನು ಸಾವನ್ನಪ್ಪುತ್ತಾನೆ. ಈ ಸಾವನ್ನಪ್ಪಿದ ನಂತರ ಈ ದೇಶವು ಇವರ ವೈಭವದ ಅಂತ್ಯವಾಗ್ತಾ ಬರ್ತದೆ. ನಂತರ ಇವರು ರೋಮನ್ನರು ಮತ್ತು ಹೆಲೆನಿಸ್ಟರು ಇವರನ್ನು ಆಡಳಿತ ಮಾಡ್ತಾರೆ. ಇದರ ನಂತರವಾಗಿದೆ 1830ರಲ್ಲಿ ಆಗಿದೆ ಇದೊಂದು ಗ್ರೀಕ್ ಸಾಮ್ರಾಜ್ಯವನ್ನು ಹೇಳಿ ಗ್ರೀಕ್ ಸಾಮ್ರಾಜ್ಯವನ್ನು ಹೋಗಿ ಇದೊಂದು ಗ್ರೀಕ್ ದೇಶವೆಂಬುದು ಸ್ವತಂತ್ರ ದೇಶವಾಗುವುದು 1830ರಲ್ಲಾಗಿದೆ. ಇನ್ನು ವಿಷಯವನ್ನು ಹೇಳುವುದೆಂದರೆ ಇದು ಈಗ ಗ್ರೀಕ್ ಸಾಮ್ರಾಜ್ಯ ಅಲ್ಲ, ಬದಲಿಗೆ ಗ್ರೀಕ್ ರಾಜ್ಯ. ಅಲ್ಲಾಹನು ಕುರ್ಆನ್ ಅಲ್ಲಿ ಹೇಳ್ತಾನೆ, ಸೀರು ಫಿಲ್ ಅರ್ದಿ ಕೈಫ ಬದಅಲ್ ಖಲ್ಕ್. ರಾಜ್ಯವನ್ನು ನೀವು ಸಂಚರಿಸಿರಿ, ನಂತರ ಅಲ್ಲಿ ಸೃಷ್ಟಿಸಿದಂತಹ ಅಲ್ಲಾಹನ ಖಲ್ಕಗಳನ್ನು ನೋಡಿ. ಅದೇ ರೀತಿ ಅಲ್ಲಿ ಇರುವಂತಹ ರೋಡ್ಸ್ ಮಸೀದಿ ಆಗಲಿ ಅಥವಾ ಕವಾಲ ಮಸೀದಿ ಆಗಲಿ ಅಥವಾ ಫೀಡ್ಸ್ ಟೆಂಪಲ್ ಆಗಲಿ ಇದನ್ನೆಲ್ಲ ನೋಡಲು ಅಲ್ಲಾಹನು ತೌಫೀಕ್ ನೀಡಲಿ ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮ. ವ ಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವ ರಹ್ಮತುಲ್ಲಾಹಿ ವ ಬರಕಾತುಹು. Code letter HAL. Alhamdulillah Rabbil Alamin. Assalatu wassalamu ala ashrafil mursalin. Amma ba'd. Fa'udhu billahi minash shaitanir rajim. Bismillahir rahmanir rahim. ಗೌರವಾನ್ವಿತ ಉಸ್ತಾದರೇ ಹಾಗೂ ನನ್ನ ನೆಚ್ಚಿನ ಮುತಾಲಿಂ ಸಹಪಾಠಿಗಳೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನಾನು ಹೇಳುವ ವಿಷಯಗಳನ್ನು ಕಲ್ಪನೆಯ ಮೂಲಕ ನೀವು ಊಹಿಸಿಕೊಳ್ಳಿ. ಸೂರ್ಯನು ದಿಜ್ಲಾ ನದಿಯ ನೀರಿನ ಮೇಲೆ ಕಂಗೊಳಿಸುತ್ತಿದ್ದಾನೆ. ಮಣ್ಣು ತೇವದಿಂದ ಕಂಗೊಳಿಸುತ್ತಿದೆ. ಉರುಕ್ ನಗರದ ಬೀದಿಗಳಲ್ಲಿ ಚಿಕ್ಕ ಮಕ್ಕಳು ಆಟ ಆಡುತ್ತಿದ್ದಾರೆ. ಒಬ್ಬ ವ್ಯಾಪಾರಿ ಕುದುರೆಯ ಮೇಲೆ ಮಣ್ಣಿನ ಬುಟ್ಟಿಗಳನ್ನಿಟ್ಟುಕೊಂಡು ವ್ಯಾಪಾರಕ್ಕಾಗಿ ಮಾರುಕಟ್ಟೆಗೆ ತೆರಳುತ್ತಿದ್ದಾನೆ. ಓರ್ವ ಲೇಖಕ ಮಣ್ಣಿನ ಫಲಕದ ಮೇಲೆ ಕ್ಯೂನಿಫಾರ್ಮ್ ಲಿಪಿಯಿಂದ ಏನೋ ಬರೆಯುತ್ತಾ ಇದ್ದಾನೆ. ಪ್ರಿಯ ಸ್ನೇಹಿತರೆ,
ನಾನು ಈಗ ಹೇಳಿದ ವಿಷಯಗಳು ಬೇರೆ ಯಾವುದಲ್ಲ, ಅದು ಮೆಸೊಪೊಟೇಮಿಯಾ ನಾಗರಿಕತೆಯ ಬಗ್ಗೆ ಆಗಿದೆ. ಇದು ಸುಮಾರು 5500 ಅಥವಾ 3500 ವರ್ಷಗಳ ಹಿಂದೆ ಆರಂಭವಾದ ನಾಗರಿಕತೆಯಾಗಿದೆ. ಇದು ದಿಜ್ಲಾ ಮತ್ತೆ ಫುರಾತ್ನ ನಡುವಿನ ಒಂದು ಪ್ರದೇಶವಾಗಿತ್ತು. ಇಲ್ಲಿ ಹಮ್ಮುರಾಬಿ ಎಂಬ ಒಬ್ಬ ರಾಜನು ಇದ್ದ. ಇವನು ಇತಿಹಾಸದ ಮೊಟ್ಟ ಮೊದಲ ಬರಹ ಕಾನೂನು ದ ಕೋಡ್ ಆಫ್ ಹಮ್ಮುರಬಿಯನ್ನು ರಚಿಸಿದನು. ಈ ನಾಗರಿಕತೆಯು 3500ರಿಂದ 538ರವರೆಗೆ ಮುಂದುವರೆಯಿತು. ಈ ನಾಗರಿಕತೆಯು ಜ್ಞಾನ, ವಿಜ್ಞಾನ, ಗಣಿತದಲ್ಲಿ ಅತ್ಯಂತ ಮುಂಚೂಣಿಯಲ್ಲಿತ್ತು. ಇದು 1 ಡಿಗ್ರಿ ಅಥವಾ ಒಂದು ವೃತ್ತದಲ್ಲಿ 350 ಡಿಗ್ರಿ, ಒಂದು ವೃತ್ತದಲ್ಲಿ 360 ಡಿಗ್ರಿ, ಒಂದು ಮಿನಿಟ್ಗೆ 60 ಸೆಕೆಂಡ್ಗಳು, ಒಂದು ಗಂಟೆಗೆ 60 ನಿಮಿಷಗಳು. ಇವೆಲ್ಲವೂ ಇವರಿಂದಲೇ ಅರಿತದ್ದು. ಪ್ರಿಯ ಸ್ನೇಹಿತರೆ, ಇಂದು ನಾನು ನಿಮ್ಮ ಮುಂದೆ ಮಾತನಾಡುತ್ತಿರುವುದು ಮಾನವ ಇತಿಹಾಸದ ಅತ್ಯಂತ ಪುರಾತನ ಹಾಗೂ ಶ್ರೇಷ್ಠ ನಾಗರಿಕತೆಯ ಬಗ್ಗೆ. ಮೆಸೊಪೊಟೇಮಿಯಾ ಎಂಬ ಹೆಸರು ಗ್ರೀಕ್ ಭಾಷೆಯಿಂದ ಬಂದಿದೆ. ಇದರ ಅರ್ಥ 2 ನದಿಗಳ ನಡುವಿನ ನಾಡು. ಈ ಪ್ರದೇಶವು ದಿಜ್ಲಾ ಮತ್ತೆ ಫುರಾತ್ನ ನಡುವಿನ ಪ್ರದೇಶ. ಕಾಲಕ್ರಮೇಣ ಈ ನಾಗರಿಕತೆಯು ಬ್ಯಾಬಿಲೋನಿಯನ್ ಮತ್ತು ಸಿಮಿರಿಯನ್ ಅವರ ಕಾಲದವರೆಗೆ ಮುಂದುವರೆಯಿತು. ಈ ನಾಗರಿಕತೆಯು ಮುಂದೆ ಬರುತ್ತಾ ಹಮ್ಮುರಾಬಿಯ ನಂತರ 5 ವರ್ಷ ಆದ ಮೇಲೆ ಈ ನಾಗರಿಕತೆ ಬ್ಯಾಬಿಲೋನಿಯನ್ನ ಒಂದು ನಗರವಾಗಿ ಮಾರ್ಪಾಡಾಯಿತು. ಆದ ಮೇಲೆ ಇದರ ಮೇಲೆ ಪರ್ಷಿಯನ್ನರು ದಾಳಿ ಮಾಡಿದಾಗ ಈ ಒಂದು ನಾಗರಿಕತೆ ಇತಿಹಾಸದ ಪುಟಗಳಿಂದ ನಿಧಾನವಾಗಿ ಮಾಯವಾಗುತ್ತಾ ಬಂತು. ಈ ನಾಗರಿಕತೆ ನಮಗೆ ಮಹತ್ವಪೂರ್ಣವಾದ ಪಾಠವನ್ನು ಕಲಿಸುತ್ತದೆ. ಏಕೆಂದರೆ ನ್ಯಾಯ, ಅಹಿಂಸೆ ಮತ್ತು ಸತ್ಯ ಈ 3 ಕಾರಣಗಳಿಂದ ಈ ನಾಗರಿಕತೆ ಮುಂದೆ ಬೆಳೆದಿತ್ತು. ಆದರೆ ಈ ರಾಜನು, ಹಮ್ಮುರಾಬಿ ಎಂಬ ರಾಜನು ಈ 3ಕ್ಕೆ ವಿರುದ್ಧ ಮಾಡಿದಾಗ ಈ ನಾಗರಿಕತೆಯು ನಿಧಾನವಾಗಿ ಅರಳಿ ಹೋಯಿತು. ನನ್ನ ಮಾತಿ ಕಡಿವಾಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ಇನ್ಶಾ ಅಲ್ಲಾ ಇಲ್ಲಿಗೆ ಎಲ್ಲ ಸ್ಪರ್ಧೆಗಳು ಮುಗಿದಿದೆ. ಇನ್ನು